ಹಿಂದಿ ಸೈನ್ ಬೋರ್ಡ್, ಇಂಗ್ಲೀಷು, ಹಿಂದಿ, ಕನ್ನಡ. ಸೊ ನೀವು ದುರ್ಗ ಕ್ರಾಸ್ ಆದರೆ ಅಂದರೆ ದುರ್ಗ ಔಟ್ಕಟ್ಸ್ ಬಂದ್ರಿ ಅಂದರೆ ನಿಮಗೆ ಹಿಂದಿ ಬೋರ್ಡ್ಗಳು ಕಾಣೋಕ್ಕೆ ಸ್ಟಾರ್ಟ್ ಆಗ್ತವೆ. ದಾವಣಗೆರೆ ಆ ಕಡೆ ನೈಸ್ ಮಟ್ಟಿ ನಾನು ಎಲ್ಲೂ ನೋಡಿಲ್ಲ, ಇರ್ಬೋದೇನೋ ಗೊತ್ತಿಲ್ಲ. ಸೊ ಇದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ, ನನಗೂ ಗೊತ್ತಾಗುತ್ತೆ. ನೋಡಿ ಆಲ್ಮೋಸ್ಟ್ ಹಿಂದಿ. ಪ್ರೆಸೆಂಟ್ ಇವಾಗ ನಾನು ಎಲ್ಲಪ್ಪ ಇರೋದು ಅಂದರೆ ಹಿರಿಯೂರಲ್ಲಿದ್ದೀನಿ. 6:14ಕ್ಕೆ ಹಿರಿಯೂರು ಕ್ರಾಸ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ಹಿರಿಯೂರಿಂದ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್. ಶಿರಾ ಇಲ್ಲಿಂದ ಇನ್ನೊಂದು 27 ಕಿಲೋಮೀಟ್ರ್ ಇದೆ. ಸೊ ಇಲ್ಲೊಂದು ಡೈವರ್ಷನ್ ಬಂತು. ಎಲ್ಲಿಂದ ಬರ್ತಿರೋ ಅಡ್ಡ ಯಾವುದಪ್ಪ ಇದು ಡೈವರ್ಷನ್ನು. ಹಿರಿಯೂರು ಆದಮೇಲೆ ಯಾರೋ ಸರ್ರೆ ಹೊಡೆದಾನೆ ಶಿಷ್ಯ ಬಂದು ನೈಟ್ ಬಂದವನೇ ಸರ್ರೆ ಹೊಡೆದವನೇ ಶಿಷ್ಯ. ಯಪ್ಪ ಗೊತ್ತೇಗಲ್ಲ ಅದು. ರೋಡ್ ಮಾಡ್ತಿದಾರೆ ಇಲ್ಲಿ ಡೈವರ್ಷನ್ನು. ಹೆಂಗೆ ಬಂದು ಬಿಡಿಸಿದೆ ನೋಡ್ರಿ. ಅದಲ್ಲೇ ಮೋಸ್ಟ್ಲಿ ಆಕ್ಸಿಡೆಂಟ್ ಹಳೇದು ಆಗಿರೋದು. ಭಯಂಕರವಾಗೈತಿ. ಹೈವೇ ಇದು ಎಲ್ಲಿ ಕರೆಕ್ಟ್ ಮಾಡ್ತಿದಾರೆ ಇದು ರೋಡು. ಈ ಕಡೆಗೆ ಏನು ರೋಡೇ ಇಲ್ಲ. ಡಬಲ್ ರೋಡು. ಈ ಕಡೆ ಕಂಟಿನ್ಯೂ ಇದೆ, ಆ ಕಡೆ ಕಂಟಿನ್ಯೂ ಇಲ್ಲ. ಶಿರಾ ಅಂದರೆ ನಮ್ಮ ಸೈಡು, ನಮ್ಮ ಕಡೆಗೆ ಅಂದರೆ ಒಂದು ಹಾಲು ಕೇಳಿದಾರಲ್ಲ, ನಮ್ಮ ಕಡೆ ಶಿರಾ ಅಂದರೆ ನಿಮ್ಮ ಕಡೆ ಹಿಂಗೆ ಅಂತಾರೆ, ನಿಮ್ಮ ಕಡೆ ಹಂಗಂದ್ರೆ ನಮ್ಮ ಕಡೆ ಶಿರಾ ಅಂತಾರೆ. ಹೆಂಗಪ್ಪ ಹೆಂಗಪ್ಪ. ನಮ್ಮ ವಿನಯ್ ಪ್ರಸಾದ್ ಹಾಗೆ ನಮ್ಮ ವಿಷ್ಣುವರ್ಧನ್ ಜಿ ಅವ್ರು ಹಾಡಿರೋ ಹಾಡು. ನಮ್ಮ ಕಡೆ ಶಿರಾ ಅಂದರೆ ಕೇಸರಿ ಬಾತಿಗೆ ಅಂತೀವಿ ಶಿರಾ ಅಂತೇಳಿ. ನಿಮ್ಮ ಸೈಡು ಕೇಸರಿ ಬಾತಿಗೆ ಏನಂತೀರ? ಶಿರಾ ಅಂತೀರಾ ಇಲ್ಲ ಬೇರೆ ಏನಾದರೂ ಹೆಸರಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ ನೋಡೋಣ. ನಮ್ಮ ಕಡೆ ಕೇಸರಿ ಬಾತು ಅಂತಾರೆ, ಜೊತೆಗೆ ಶಿರಾನು ಅಂತಾರೆ. ಶಿರಾ ಇಲ್ಲಿಂದ 5 ಕಿಲೋಮೀಟ್ರ್ ಇದೆ. 6:42ಕ್ಕೆ ಶಿರಾ ಹತ್ರ ಇದ್ದೀನಿ. ನಾನು ದಾವಣಗೆರೆ ಬಿಟ್ಟಾಗ 5:15 ಆಗಿತ್ತು. ಪ್ರೆಸೆಂಟ್ ಇವಾಗ 6:15, ಹತ್ತತ್ರ 6:15 ಆಗಿದೆ. ಇವಾಗ 125 ಕಿಲೋಮೀಟ್ರ್ ಬಂದ ನಾನು ಆಲ್ರೆಡಿ. 125 ಬಂದ ಒಂದು ಗಂಟೆದಲ್ಲಿ. ಮತ್ತು ಆರಾಮಾಗಿ ಬಂದಿದ್ದೀನಿ. ಏನು ಜೋರಾಗಿ ಚಚ್ಚಿಲ್ಲ ಏನಿಲ್ಲ, ಬರೀ 70-80ರಲ್ಲಿ ಬಂದಿದ್ದೀನಿ. ಪ್ರೆಸೆಂಟು ತುಮಕೂರು ಇಲ್ಲಿಂದ 38 ಕಿಲೋಮೀಟ್ರ್ ಇದೆ. ಬನ್ನಿ ಎಲ್ಲರೂ ಒಂದು ಹತ್ರ ಟೋಲಲ್ಲಿ ಹಾಕ್ಕೊಂಡು ಸಿಗ್ತೀನಿ ನಿಮಗೆ. ಟೀ ಕುಡಿನ ಅನ್ನಿಸ್ತಾ ಇದೆ. ಮನೇಲಿ ಟೀ ಕುಡಿದೆ, ಬಟ್ ನನ್ನ ಗ್ರಾಚಾರಕ್ಕೆ ಏನಪ್ಪ ಅಂದರೆ ಟೀ ಪುಡಿನೇ ಖಾಲಿ ಆಗಿದೆ. ಸ್ವಲ್ಪ ಕಮ್ಮಿ ಇತ್ತು, ನನಗೆ ಸ್ವಲ್ಪ ಸ್ಟ್ರಾಂಗ್ ಬೇಕು. ಅದರ ಟೀನಾರು ಕಾಫಿನಾರು ಹಾಕೊಳ್ಳೋಣ ಬನ್ನಿ. ಇಲ್ಲಿಂದ ಇವಾಗ ತುಮಕೂರು 36 ಕಿಲೋಮೀಟ್ರ್ ಇದೆ. ಪೆಟ್ರೋಲ್ ಒಂದು ಚೆಕ್ ಮಾಡೋಣ ಅಂತೇಳಿ ಕಿಲೋಮೀಟ್ರನ್ನ ಇವಾಗ 1 ಪಾಯಿಂಟ್ ಕಮ್ಮಿ ಆಗಿದೆ. ಎಷ್ಟು ಕಿಲೋಮೀಟ್ರ್ ಬಂದ ಮೇಲಪ್ಪ ಅಂದರೆ 156 ಕಿಲೋಮೀಟ್ರ್ ಬಂದಮೇಲೆ ನೋಡಿ. ಪರವಾಗಿಲ್ಲ 156. ನಾನು ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರು ಹೋದಾಗ ನಾನು ಲಾಸ್ಟ್ ಟೈಮ್ ಉಡುಪಿ ಹೋದಾಗ 125 127ಕ್ಕೆ 1 ಪಾಯಿಂಟ್ ಕಮ್ಮಿ ಆಗಿತ್ತು. ಇರೋ ಸ್ವಲ್ಪ ಜಾಸ್ತಿ ಬಂದಿದೆ. ಹೈವೇ ಅಲ್ಲ, ಸೊ ಹಾಗಾಗಿ ಜಾಸ್ತಿ ಕೊಟ್ಟಿರ್ಬೋದು. ಪದೇ ಪದೇ ಗೇರ್ ಚೇಂಜ್ ಮಾಡೋದೇನಿಲ್ಲ. ಸೊ ಒಂದೇ ಸ್ಪೀಡಲ್ಲಿ ಆರಾಮ ಹೋಗ್ತಾಯಿದ್ದೀನಿ, 80-90 ಅಲ್ಲಲ್ಲ. ಸೊ ಹಾಗಾಗಿ ಏನೋ ಮಾಡಿದರೆ ಇಲ್ಯಾಕೋ ಹಂಸಿದೆ, ಗೊತ್ತಿಲ್ಲ ಯಾಕೆ ಅಂತೇಳಿ. ಹೈವೇದಲ್ಲಿ ಹಂಸ ಏನಪ್ಪ ಇದು? ನೀವು ಕಾಮತ್ ರೆಸ್ಟೋರೆಂಟ್ ಇದೆಯಲ್ಲ ಶಿರಾ ದಾಟಿದ ಮೇಲೆ ಸ್ವಲ್ಪ ಮುಂದೆ ಬಂದ ಮೇಲೆ ಹಂಸ ಹಾಕಿದ್ದಾರೆ. ರೀಸನ್ ಏನಪ್ಪ ಅಂದರೆ ಮುಂದುಗಡೆ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಸೊ ಇಲ್ಲೊಂದು ಸ್ವಲ್ಪ ಹುಷಾರಾಗಿರುವಪ್ಪ. ಕಾಮತ್ ರೆಸ್ಟೋರೆಂಟ್ ಆದಮೇಲೆ ಒಂದು 2-3 ಕಿಲೋಮೀಟ್ರ್ ಮುಂದೆ ಬಂದರೆ ವರ್ಕ್ ನಡೀತಾ ಇದೆ. ಯಪ್ಪ ಹೆವಿ ಧೂಳು. ಬರ್ರೋ ಹೋಗೋಣ. ಈಗೇನೋ ಕಾಣ್ತಾನೆ ಇಲ್ಲ ಗುರು. ಆರಾಮಾಗಿ ಹೋಗೋಣ, ಅರ್ಜೆಂಟಿಲ್ಲ. ಆರಾಮ್ಸೆ ಹೋಗೋಣ. ಇಲ್ಲೇ ಇದೆ ಟ್ರ್ಯಾಕ್. ಟ್ರೈನಲ್ಲಿ ಕುತ್ಕೊಂಡಾಗ ಇಲ್ಲಿ ಹೈವೇ ಕಾಣ್ತಾ ಇತ್ತಲ್ಲ, ನೋಡಿ ಬೇಜಾರಾಗ್ತಾ ಇತ್ತು. ಅಯ್ಯೋ ಎಲ್ಲರೂ ಹೈವೇದಲ್ಲಿ ಹೋಗ್ತಾ ಇದ್ದಾರಲ್ಲ ಕಾರಲ್ಲಿ ಬೈಕಲ್ಲಿ ಅಂತೇಳಿ. ಅವತ್ತು ಹೇಳಿದ್ದೆ ನಾನು, ನೆಕ್ಸ್ಟ್ ನಾ ಬೆಂಗಳೂರು ಹೋದರೆ ಬೈಕಲ್ಲೇ ಹೋಗೋದು ಅಂತೇಳಿ. ಬೇಬಿ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಟೋಲಲ್ಲಿ ಟೀ ಕುಡಿಯೋನೋ ಬೇಡ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ. ಪ್ರವೇನಹಳ್ಳಿ ಟೋಲು. ಬನ್ನಿ ಗಾಡಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ. ಬನ್ನಿ ಹಾಕ್ಕೊಂಬಿಡೋಣ ಇಲ್ಲೇ. ಫಸ್ಟ್ ಟೀ ಕುಡ್ದು ಹೋಗ್ಬಿಡೋಣ. ಎಷ್ಟು ಕಿಲೋಮೀಟ್ರ್ ಗೊತ್ತಾ ನಾನ್ ಸ್ಟಾಪ್ ಬಂದಿರೋದು? 162 ಕಿಲೋಮೀಟ್ರು. ಕರೆಕ್ಟಾಗಿ 162.9. ಅಲ್ಲಿ 163 ಕಿಲೋಮೀಟ್ರ್ ನಾನ್ ಸ್ಟಾಪ್ ಬಂದಿರೋದು ಇವಾಗ. ಟೀ ಬ್ರೇಕ್ ಅನ್ನೋಕ್ಕಿಂತ ಸ್ವಲ್ಪ ಗಾಡಿಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಒಂದು 10 ನಿಮಿಷ ರೆಸ್ಟ್ ಕೊಟ್ಟರೆ ಗಾಡಿನ ಸ್ವಲ್ಪ ಕೂಲ್ ಆಗುತ್ತೆ. ಒಂದು 1/4 ಗಂಟೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಟೀ ಎಲ್ಲ ಕುಡಿದು ಹೋಗ್ತಾ ಇರ್ತದೆ ಇವಾಗ. ಸೊ ಗಾಡಿನೂ ಒಂದು ತಕ್ಕ ಮಟ್ಟಿಗೆ ಲೈಟಾಗಿ ಕೂಲ್ ಆಗಿರುತ್ತೆ ಇವಾಗ. ಅಲ್ಲಿಂದ ನಾನ್ ಸ್ಟಾಪ್ ಡೈರೆಕ್ಟು ಬೆಂಗಳೂರು. ಟೀ ಚೆನ್ನಾಗಿತ್ತು. ಒಂದೇನು ಬೇಜಾರು ಅಂದರೆ ಗಲೀಜು.
ಗಲೀಜು. ಟೀ ಕುಡಿತಾರೆ, ಎಲ್ಲ ಕುಡಿತಾರೆ, ಎಲ್ಲಿ ಬೇಕಲ್ಲಿ ಗಲೀಜು. ಟೀ ಕುಡಿದ್ರೆ ತಗೊಂಡು ಅಲ್ಲಿ ಡಸ್ಟ್ಬಿನ್ ಅಂತ ಇಟ್ಟಿರ್ತಾರೆ, ಅದು ಡಸ್ಟ್ಬಿನ್ ಹಾಕಿ. ನಾನು ಡಸ್ಟ್ಬಿನ್ ಹಾಕಿದ್ನಪ್ಪ. ಜನಗಳು ಹೆಂಗೆ ಗೊತ್ತಾ, ಅವರೇ ಇಷ್ಟು ಗಲೀಜಾಗ್ಬಿಟ್ಟತ್ತಲ್ಲ, ನಮ್ಮದೊಂದು ಕಪ್ ಏನಾಗಲ್ಲ ಅಂತ ಸುಮ್ಮನೆ ಹೊಸ್ಬಿಡೋದು. ನಮ್ಮ ಕಪ್ಪಿಂದ ಏನಾಗುತ್ತೆ? ಏನಾಗಲ್ಲ, ಒಂದು ಕಪ್ಪಲ್ಲ ಹೊಸಿ. ಅದು ಒಂದು ಕಪ್ಪು ಒಂದು ಅಲ್ಲಿ ಸಾವಿರಾರು ಕಪ್ಪುಗಳು ಇರ್ತವೆ. ನೀವೊಬ್ಬರು ಚೇಂಜ್ ಆಗ್ರಪ್ಪ. ಬೇರೆಯವರು ತಿಂತಾರೆ ಅಂತೇಳಿ ನಾವು ಇದು ಮಾಡೋಕ್ಕಾಗಲ್ಲ, ಹೌದಾ? ಬೇರೆ ತಪ್ಪು ಮಾಡ್ತಾರೆ ಅಂತ ನೀವು ತಪ್ಪು ಮಾಡ್ತೀರಾ? ಇಲ್ಲ ತಾನೆ. ತಪ್ಪು ಸರಿ ಅನ್ನೋದು ನಿಮ್ಮ ತಲೆಯಲ್ಲಿ ಯೋಚನೆ ಇರುತ್ತೆ ತಾನೆ. ಯಾವ ತಪ್ಪು ಯಾವ ಸರಿ ಅನ್ನೋ ಡಿಶ್ ಅಂತ ಅಷ್ಟು ಕೆಪಾಸಿಟಿ ನಿಮಗೆ ಇರುತ್ತೆ ತಾನೆ. ಡಸ್ಟ್ಬಿನಲ್ಲಿ ಹಾಕ್ರಲ್ಲ. ಬೇರೆಯವ್ರು ತಗೊಂಡು ಏನು ಮಾಡ್ತೀರಾ? ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಬೇರೆಯವರಿಂದ ಏನಾದರೂ ತೊಗೊಳೋದಿದ್ರೆ ಒಳ್ಳೆ ತೊಗೊಳ್ಳೋಣ, ಕೆಟ್ಟದ್ದಲ್ಲ. ಅದು ಕೆಟ್ಟದ್ದು. ಬೇರೆಯವ್ರು ಮಾಡಿದ್ದಾರೆ ಅಂತೇಳಿ ನೀನು ಕೆಟ್ಟದ್ದು ಮಾಡ್ತೀಯ? ಇಲ್ಲ ತಾನೆ. ಸೊ ದಯವಿಟ್ಟು ಟೋಲಲ್ಲಾಗಲಿ ಈ ಥರ ಆಗಲಿ ಟೀಯನ್ನು ಕುಡಿದ್ರೆ ಅಂಗಡಿ ಮುಂದ್ಗಡೆ ಡಸ್ಟ್ಬಿನ್ ಅಂತ ಇಟ್ಟಿರ್ತಾರೆ. ಪಾಪ ಅವ್ರದ್ದು ತಪ್ಪಲ್ಲ, ಅವ್ರು ಡಸ್ಟ್ಬಿನ್ ಇಟ್ಟಿರ್ತಾರೆ. ಜನಗಳು ಮಾಡೋ ತಪ್ಪಿ ಪಾಪ ಅವ್ರಿಗೆ ಅಂಗಡಿಗೆ ಅನ್ನೋಕ್ಕಾಗಲ್ಲ. ದಯವಿಟ್ಟು ಚೇಂಜ್ ಆಗ್ರಿ. ಟೀ ಏನಾದರೂ ಕುಡಿದ್ರೆ ಏನೇ ನೀವು ಸ್ನ್ಯಾಕ್ಸ್ ಏನೋ ತಿನ್ನಿರಿ, ಡಸ್ಟ್ಬಿನ್ ಇರ್ತವೆ, ದಯವಿಟ್ಟು ಡಸ್ಟ್ಬಿನ್ನಿಗೆ ಹಾಕಿ. ನಾವು ಫಸ್ಟು ಕ್ಲೀನಾಗಿರೋಣ, ಆಮೇಲೆ ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡೋಣ. ಸೊ ನಾನೆಂದರೂ ಟೀ ಕುಡಿದೆ ಡಸ್ಟ್ಬಿನ್ನಿಗೆ ಹಾಕಿದೆ. 24 ಇನ್ನೂ ಸೂರ್ಯನ ನೋಡಿಲ್ಲ ನಾನು. ಮೋಸ್ಟ್ ಇಲ್ಲಿಂದ ಏನೋ ಹೈವೇ ಮಾಡ್ತಿದ್ರು, ಇಲ್ಲ ಫ್ಲೈಓವರ್ ಬರ್ತಾಯಿದ್ದಾನೋ ಗೊತ್ತಿಲ್ಲ. ತುಮಕೂರು ಔಟ್ ಕಟ್ಸಿದ್ದು. ಮುಂದಡೆ HP ಪೆಟ್ರೋಲ್ ಬಂಕ್ ಇದೆ. ಸೊ ನಿಮಗೆ ಈ ಪ್ಲೇಸ್ನ ತೋರಿಸೋಣ ಅಂತ ನಿಲ್ಲಿಸಿದೆ. ನೋಡಿರಿ ಗುಡ್ಡ ಏನು ಸಖತ್ತಾಗಿದೆ. ಅದು ತುಮಕೂರು ಹತ್ರ ಇರೋ ಗುಡ್ಡ. ಸೊ ಯಾವ ಗುಡ್ಡ ಅಂತ ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿಲ್ಲ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಒಂದು ಮೆಸೇಜ್ ಹಾಕಿ. ಏನು ಹೈವೇ ಟಚ್ ಮಾಡ್ತಾಯಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ತುಮಕೂರು ಔಟ್ ಕಟ್ಸಲ್ಲಿ ಈ ಥರ ಮಾಡ್ತಾಯಿದ್ದಾರೆ. ಸೊ ಯಾರ್ಯಾರು ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನೋಡುವ. ಪರವಾಗಿಲ್ಲ, ಗುಡ್ಡ ಇದ್ದಾವೆ. ಯಾವ ಗುಡ್ಡ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಅಕಸ್ಮಾತ್ ತುಮಕೂರು ಅಕ್ಕಪಕ್ಕ ಯಾರೋ ಇದ್ದರೆ ಕಮೆಂಟ್ ಮಾಡ್ರಪ್ಪ, ನೋಡೋಣ ಇದು ಯಾವ ಗುಡ್ಡ ಅಂತ. ಇಲ್ಲಂತರೂ ತಡೆಯಾನೆ ಮಾಜೆ. ಯಾವುದೋ ಹುಳ ಹೊಡಿತಪ್ಪ ಶೀಲ್ಡ್ಗೆ, ಹೆಲ್ಮೆಟಿಗೆ ಯಾವುದೋ ಹುಳ ಹೊಡಿತು ಇವಾಗ ಪಟ್ ಅಂತೇಳಿ. ಪಾಪ ಸತ್ತೇ ಹೋಗ್ಬಿಡ್ತು. ಬಂತಪ್ಪ, ಯಾವುದಪ್ಪ ಇದು? ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದು. ಸೊ ಟೋಲ್ ನೋಡಿದಾಗ ಎಲ್ಲ ಬೈಕಲ್ಲಿ ಬಂದಾಗ ಖುಷಿ ಆಗುತ್ತೆ. ಯಾಕಪ್ಪ ಅಂದರೆ ಟೋಲ್ ಇಲ್ಲಲ್ಲ ಬೈಕ್ಗಳಿಗೆ. ಸೊ ಆ ವಿಚಾರದಲ್ಲಿ ಖುಷಿ ಆಗುತ್ತೆ. ಬಟ್ ಅದೇ ಕಾರಲ್ಲಿ ಬಂದ್ವಿ ಅಂದರೆ ಬೇಜಾರಾಗುತ್ತೆ. ಬೆಂಗಳೂರಿನ 28 ಕಿಲೋಮೀಟ್ರ್ ಅಂತ ತೋರಿಸ್ತೈತಲ್ಲಪ್ಪ. ಅಯ್ಯೋ ಶಿವ, ಬೆಂಗಳೂರು ಸಿಟಿನ 28 ಕಿಲೋಮೀಟ್ರ್ ಇದೆ. ಬಟ್ ಇಲ್ಲೇ ಬೆಂಗಳೂರು ಫೀಲ್ ಸ್ಟಾರ್ಟ್ ಆಯಿತು. ಹಂಗಾರೆ ನಾವಿನ್ನೂ ಎಲ್ಲದೀವಿ ಹಂಗಾರೆ? ನೆಲಮಂಗಲ. ನೆಲಮಂಗಲ ಟೋಲ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ನೋಡಿರಿ M-Sand ಹಾಕೊಂಡು ಹೋಗ್ತಾ ಇದ್ದಾನೆ. ಅದರ ರೂಲ್ಸ್ ಪ್ರಕಾರ ಮೇಲ್ಗಡೆಗೆ ಏನಾದರೂ ಹಾಕ್ಕೋಬೇಕು ಅದಕ್ಕೆ ಬಟ್ಟೆನ. ಎಷ್ಟು ಧೂಳು ಆಗ್ತಾಯಿದೆ ಅಂತ ನೋಡ್ರದು. ಸ್ವಲ್ಪರ ಕಾಮನ್ ಸೆನ್ಸ್ ಅನ್ನೋದಿಲ್ಲ. ನೋಡ್ರಿ ಧೂಳು ಹೆಂಗೆ ಬರ್ತಾಯಿದೆ ಅದು ಗಾಳಿಗೆ. ಮೇಲೆ ಒಂದು ಬಟ್ಟೆ ಹಾಕ್ಬೇಕು ರೂಲ್ಸ್ ಪ್ರಕಾರ. ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ, ಏನಿಲ್ಲ. ನಂಬರ್ ಪ್ಲೇಟ್ ಐತಾ? ಇಲ್ಲ, ಹೊಸ ಗಾಡಿ ವಿತೌಟ್ ನಂಬರ್ ಪ್ಲೇಟ್. ಸುಮ್ಮ ಹೊಡಿತದಾನೆ ಶಿಷ್ಯ. ನಂಬರ್ ಪ್ಲೇಟೇ ಇಲ್ಲ ಗಾಡಿಗೆ. ಏನು ಹಾಕಂತೀರಪ್ಪ? ಕೇಸ್ ಹಾಕಂತೀರ, ಏನು ಹಾಕಂತೀರ ಮಾಡ್ಕೊಳ್ರಪ್ಪ. ನಂಬರ್ ಪ್ಲೇಟ್ ಇಲ್ದಂಗೆ ಅಲ್ಲೇ ಬಾಡಿಗೆ ಹೊಡಿತಾ ಇದ್ದಾರೆ. ಯಾವುದಪ್ಪ ಮೆಟ್ರೋ ಸ್ಟೇಷನ್ ಇದು ಗೊತ್ತಿಲ್ಲ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಇದು ಒಂದು ಹಿಂದ್ಗಡೆ ಒಂದು ಏನೋ ರೆಡಿ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬೈಕ್ ಹೊಡೆಯೋಕ್ಕೆ ಚೆನ್ನಾಗಿ ಮಜಾ ಸಿಗುತ್ತೆ. ಬಟ್ ಭಾರಿ ಡೇಂಜರು, ಭಾಳ ಹುಷಾರಾಗಿರ್ಬೇಕು. ಇಲ್ಲಿ ಯಾರು ಬಂದು ಗುದ್ದುತ್ತಾರೋ ಗೊತ್ತಿಲ್ಲ. ಬೈಕ್ನವರು ಬಂದು ಗುದ್ಬೋದು ಹೇಳೋಕ್ಕಾಗಲ್ಲ. ಇಷ್ಟಿಷ್ಟು ಜಾಗ ಸಿಕ್ಕರೆ ಸಾಕು ಗುರು, ಹಂಗೆ ಸುಮ್ಮನೆ ನುಗ್ತಾರೆ. ಅಯ್ಯಪ್ಪ, ಏಜ್ ಇರಲಿ ಬೇಡ ಅಂತ ಹೇಳಲ್ಲ, ಆದರೆ ಜೀವಕ್ಕೆ ಕೂತ್ತರೋ ಅಂಥದ್ದು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಭಾಳ ಹುಷಾರಾಗಿರಪ್ಪ. ಎಲ್ಲಿ ಬಂದಿದ್ದೀನಪ್ಪ ಇವಾಗ ಗೊತ್ತಿಲ್ಲ ಅಷ್ಟೇ. ಬೆಂಗಳೂರಿಗೆ ಹೋಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಹೆಂಗೆ ಅಂದರೆ ಗೊತ್ತಿಲ್ಲ. ನಾಗಸಂದ್ರ ಪ್ರೆಸೆಂಟ್ ಇವಾಗ ನಾಗಸಂದ್ರದಲ್ಲಿದ್ದೀನಿ. ವೆದರ್ ಮಾತ್ರ ಫುಲ್ಲು ಚಿಲ್ಲಾಗಿದೆ. ಹಾಗೆ ಇನ್ನೊಂದು ಹೆಂಗೆ ಗೊತ್ತಾ, ಬೈಕರ್ಸ್ನ ನೋಡೋಕ್ಕೆ ಒಂಥರ ಮಜಾ. ಲೈನ್ ಅಪ್ ಆಗಿ ಎಷ್ಟು ಕರೆಕ್ಟಾಗಿ ಹೋಗ್ತಾ ಇದ್ದಾರೆ ಅಂದರೆ, ಬೆಂಗಳೂರಲ್ಲಿ ಬೈಕ್ಗಳು ನೋಡೋಕ್ಕೆ ಚೆಂದ. ಲೈನ್ ಅಪ್ ಮಾಡ್ಕೊಂಡು ಹೋಗ್ತಾರಲ್ಲ ಬೈಕರ್ಸ್. ಏನಪ್ಪ 1 ಕಿಲೋಮೀಟ್ರ್ ಇಲ್ಲ ಮೆಟ್ರೋ. ಜಾಲಹಳ್ಳಿ ಅದು ಒಂದು ಮೆಟ್ರೋ, ಅಲ್ಲೊಂದು ಮೆಟ್ರೋ ಸ್ಟೇಷನ್ನು. ಏನು 1 ಕಿಲೋಮೀಟ್ರ್ ಇಲ್ಲ, ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಮೆಟ್ರೋ ಸ್ಟೇಷನ್ಗಳು ಇಲ್ಲಿ. ಅದಕ್ಕೆ ನಾವು ಲಾಸ್ಟ್ ಟೈಮ್ ಮೆಟ್ರೋದಲ್ಲಿ ಬಂದಾಗ ಬಂದಿದ್ದೇ ಫೀಲ್ ಆಗಲಿಲ್ಲ ಅಂತ ಹೇಳಿದ್ದು ನಾನು. ಬಂದಿದ್ದೇ ಗೊತ್ತಾಗಲ್ಲ. ನೋಡಿ 1 ಕಿಲೋಮೀಟ್ರ್ ಇಲ್ಲ, ಅರ್ಧ ಕಿಲೋಮೀಟ್ರ್ ಅಷ್ಟೇ ನಡ್ಕೊಂಡು ಬರ್ಬೋದು ಹೆಂಗೆ 5 ನಿಮಿಷದಲ್ಲಿ. ಜಾಲಹಳ್ಳಿ ಆದಮೇಲೆ ಯಾವುದಪ್ಪ ಬರೋದು ಮೆಟ್ರೋ ಸ್ಟೇಷನ್ನು, ಅದು ಹಾಕಿದ್ದಾರೆ, ಬೋರ್ಡ್ ಹಾಕಿಲ್ಲ. ಅಲ್ಲಿ ಮುಂದೆ ಹಾಕಿರ್ತಾರೆ ಬರೀ. ಆಗ ನೀನು ಹೋಗಿ ಇದಕ್ಕೆ ಯಾವುದೋ ಬೋರ್ಡ್ ಹಾಕಿಲ್ಲ ಅವನು. ಬೆಣ್ಣೆಯಿಂದ ಮುಂದೆ ಬಂದರೆ ರೈಟ್ ಸೈಡ್ ಹೋಗ್ಬೇಕು. ಇಲ್ಲಿಂದ ರೈಟ್ ಸೈಡ್ ಹೋಗ್ಬೇಕು ನಾವು ಯಾವಾಗಲೂ.
ಚೇಂಜ್ ಇಲ್ಲ ಸಾರಿ. ಇಲ್ಲಿ ಎಷ್ಟು ಗಂಟೆಗೆ ಬಿಡ್ತಾರೋ ಎಷ್ಟು ಗಂಟೆಗೆ ತೆಗಿತಾರೋ ಗೊತ್ತೇ ಆಗಲ್ಲ. ಸಿಗ್ನಲ್ ಅಂತರು ಹಿಂಗೆ ಬಿಟ್ಟು ಹಿಂಗೆ ಬಿಡೋಳಗೆ ಹಾಕ್ಬಿಡ್ತಾರೆ. ಈ ಕಡೆ ಬಂದಿವೆ ಅಂದರೆ ಅರ್ಧ ಸಮಾಧಾನ. ಬನ್ನಿ ಫಸ್ಟು ಮ್ಯಾಪ್ ಹಾಕ್ಕೊಂಡು ಹೆಂಗೆ ಹೋಗೋದು ಅಂತ ನೋಡೋಣ.